ದರ್ಪ ತೋರಿಸಬೇಕೆಂದು ಪ್ರಕಾಶ್ ಗೌಡನ ಮನೆಗೆ ಕಾಲಿಟ್ಟ ಈ ಕಲಿಪುರುಷನಿಗೆ ಒಲುಮೆ ಎಂಬ ನನ್ನ ಚಿರುಮಗೆ ಕೈಯಸಿ ಹತ್ತಿದನಲ್ಲ ಪ್ರಕಾಶ್ ಗೌಡ. ಪ್ರಕಾಶ್ ಗೌಡ ಅನೇಕ ವರ್ಷಗಳಿಂದ ನಾ ಬಯಸಿದ ಬಾಬಾ ಗೌಡನ ಬಳುಕುವ ಬಳ್ಳಿ ಭವಾನಿ ನನ್ನ ಮನದಾಳದ ರಾಣಿಯಾಗಿ ನೆಲೆನಿಂತಿರುವಾಗ ಆ ರತ್ನ ರಾಣಿಯ ಸದ್ದಿಲ್ಲದೆ ನನ್ನ ಮುಂದೆ ನಿನ್ನಾಸರೆ ನಡೆದಿರಲ್ಲ ಪಾಪೆ. ಅದಕ್ಕೆ ನಿನಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಬೇಕಾದರೆ ಮೊದಲು ಭವಾನಿಯನ್ನು ಹರಿಸಿಕೊಂಡು ಪೌರುಷದಿಂದ ಹಿಡಿದು ಅವಳ ಸಂಪತ್ಭರಿತ ಸಾಮ್ರಾಜ್ಯವನ್ನು ನನ್ನತ್ತ ಮಾಡಿಕೊಂಡು ನನ್ನ ಕೈಚಾಟ ತೋರಿಸಲಿದ್ದರೆ ನನ್ನ ಹೆಸರು ನರಹರಿಯೇ ಅಲ್ಲ. ದಿನ ಬೆಳಗಾದರೆ ಈ ಜೋಡಿಗೆ ಮೂಡಿ ಬೋರಿ ಬಾನಿ ಹೇಗೆ ಬರಲಿಲ್ಲ? ಬಂದರು, ಬರಲಿ ಬರಲಿ. ಸ್ವಲ್ಪ ದಾರಿ ಬಿಟ್ಟು ಯಾರು ನೀನು? ನಾನೇ ಈ ಊರಿನ ಕೋಟ್ಯಾಧೀಶ್ವರ ಪ್ರಕಾಶ್ ಗೌಡನ ಸಂಪತ್ತಿನ ಸಾಮ್ರಾಟ್ ಮ್ಯಾನೇಜರ್ ನರಹರಿ ಅಂತ. ಅರ್ಥವಾಯ್ತು. ಜೋಪಾನವಾಗಿ ನಾನು ಬರ್ತೀನಿ. ಪ್ರತಿಷ್ಠಿತ ಒಬ್ಬ ವ್ಯಕ್ತಿ ನಿನ್ನೊಂದಿಗೆ ಪ್ರೇಮದಿಂದ ಮಾತನಾಡಲು ಕಾತರಿಸಿ ಬಂದಾಗ ನೀ ಹಾಗೆ ಕೋಪಿಸಿಕೊಂಡೋಗುವುದು ಸರಿಯಲ್ಲ. ಸರಿ ತಪ್ಪು ತಿಳಿಸಿ ಬುದ್ಧಿ ಹೇಳಲು ನೀನೇನು ನನ್ನ ಹೆತ್ತ ಅಪ್ಪನಲ್ಲ. ಅದು ಸರಿ, ಆದರೆ ಮದುವೆಯಾಗದ ನಿನ್ನಂತ ರಸ ತುಂಬಿದ ಹೂವು ಈ ನರಹರಿಯ ಕೈ ಹಿಡಿದು ನೀನು ಮುತ್ತೈದೆಯಾದರೆ ಪ್ರಪಂಚಕ್ಕೆ ಒಂದು ಹೊಸ ಮಾದರಿ ಬಂದೆ. ಮೊದಲು ನಿನ್ನನ್ನೇ ಅರ್ಥ ಮಾಡ್ಕೊ, ಆಮೇಲೆ ನನ್ನನ್ನು ತಡಿ. ಕಣ್ಣೋಟದಲ್ಲಿ ಕಾಡಿ ಈಗಲೇ ಮಾಡಿ ಮಾತಿನ ಮಾಡಿ ಒಗೆದು ಬೆಲೆ ಕೆಡಿಸಿ ಓಡಿ ಹೋದರೆ ಬಾಯ್ ಮುಚ್ಚೊಂಡರ ಹಂತಕ ಪ್ರೀತಿಯನ್ನ ಕಾಣದೆ ಪ್ರೇಯಸಿ ಎನ್ನುವೆಲ್ಲ ನಾಟಕ. ನೀನು ಕಂಡ ಪರಸ್ತ್ರೀಯರಿಗೆ ನೀನು ಸುಖ ಕೊಡಲು ಹೋದವನು ಈ ಸಮಾಜದಲ್ಲಿ ಕಾಮುಕನ.
ಶಿಕ್ಷಕ ನಾನಲ್ಲ ಹೆಣ್ಣೆ, ನಾನಿನ್ನ ರಕ್ಷಕ. ನಿನ್ನ ಕಣ್ಕಮಲ ಕಂಡಂದಿನಿಂದ ನನ್ನ ತಲೆ ಕೆಟ್ಟು ರಟ್ಟಾಗಿ ಹೋಗಿದೆ. ಹೀಗೆ ಗಗನದುರಿಗೆ ನಿಂತು ಆ ಪಶ್ಯಕ ಹೂವಿನ ಬಾಣ ಬಿಟ್ಟು ನನ್ನೆದೆಯ ಕೊರಿತಿವೆ ಭವಾನಿ. ನಿನ್ನ ಈ ಸೌಂದರ್ಯದ ಸಿರಿಸೊಬ ಕಂಡು ಹಿಡಿಯುತ್ತಾ ಇದೆ ನನ್ನ ತಲೆ. ನೀನಾಗಿ ನನ್ನೊಂದಿಗೆ ಮದುವೆಗೆ ಒಪ್ಪಿದರೆ ಇಡುವುದು ನಿನ್ನ ರಂಗಕ್ಕೆ ಬೆಲೆ. ಇಲ್ಲದಿದ್ದರೆ ಈಗಾಗಲೇ ನಿನ್ನ ಶೀಲಕ್ಕೆ ಕೊಲೆ. ಸರಿ ಆಚೆ ನನ್ನ ಹಂತಕ, ನನ್ನ ಶೀಲವನ್ನು ಕೊಲೆ ಮಾಡಲು ನೀನು ಮುಂದಾದೆ. ಅದರಿಂದ ಪಾರಾಗುವ ಕೊಲೆ ನನಗೂ ಗೊತ್ತಿದೆ. ಮಾತಿಗೆ ಮಾತು ಬೆಳೆಸಿ ಮಾತಿಗೆ ಮಾತು ಬೆಳೆಸುತ್ತಾ ನಿಂತರೆ ಹೆಣ್ಣೆ ನಿನಗಿಲ್ಲ ಬೆಲೆ. ಸುಮ್ಮನೆ ನಮ್ಮೊಂದಿಗೆ ಪ್ರೇಮಯುವಾಕೆ ಒಪ್ಪು. ವೃಕ್ಷದೋಸರೆಯಾಗಿ ಇಲ್ಲದೆ ವೃಕ್ಷ ಸುತ್ತುವಂತೆ ಬೇಗನೆ ಬಂದು ನನ್ನನ್ನು ಒಪ್ಪು. ಇಲ್ಲದಿದ್ದರೆ ಈ ಸಮಾಜ ನೀವು ಓಡಿಸುವಂತ ತಪ್ಪು ಚಿಕ್ಕೆಯ ಸಿರಲು ನಿನ್ನ ಶೀಲಕ್ಕೆ ತಪ್ಪು. ಹುಚ್ಚೋ ಬಾಯ್ನ, ನನ್ನ ಬುದ್ಧಿ ಶೂನ್ಯರಾಗ್ತದೆ. ಹಚ್ಚಿಕೊಳ್ಳೋ ಹುಚ್ಚಿಯಟ ಈ ಭಾರತ ನಾರಿ. ನೀರನಾರಿ ಹೇ ಭವಾನಿ, ವೀರನಾರಿ ನಾನೆಂದು ಧೈರ್ಯದಲ್ಲಿ ಮಾತನಾಡುವ ಹೆಣ್ಣೆ, ನೀನಾಗಿಯೇ ನನ್ನ ಮನ ಬಯಸಿ ಬಂದರೆ ಬಣ್ಣ ಬಣ್ಣದ ವಸ್ತ್ರಾಲಂಕಾರ ವಸ್ತ್ರ ವೈಡೂರ್ಯದಲ್ಲಿ ನಿನ್ನನ್ನು ಮುಚ್ಚುವೆ. ಮಾಡಿ ಮೇಲಿನ ಮಾಲೀಕರನಾಗಿ ಕೂಡಿಸುವೆ ನನ್ನ ಮನೆಯಲ್ಲೇ. ವಜ್ರ ವೈಡೂರ್ಯ, ಈಗಿನ ವಜ್ರ ವೈಡೂರ್ಯ ನನಗೆ ಬೇಕಾಗಿಲ್ವೋ? ಕಣ್ಣಿಗೆ ಬಣ್ಣದ ಕನ್ನಡಕ ಹಾಕಿಕೊಂಡು ಬಗೆಯಾಗಿರುವ ಹೊಲಸಿಲ್ಲ, ಕಟ್ಟಾರದ ಹೊಲಸಿಲ್ಲ ಬಣ್ಣವೆಂದು ಹೇಳುವ ನಾದಾಯಕ ನೀನು. ಬೀದಿಯಲ್ಲಿ ವೇಷವಾಟಿಕೆ ಮಾಡುವ ಸ್ತ್ರೀಯರಿಗಿರಲಿ ಈಗಿನ ಸಿರಿ ಸಂಬಂಧ. ಅದನ್ನ ಬಿಟ್ಟು ನನ್ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಎತ್ತು ಬಂದು ಎದಿಗಡಿಯುತ್ತಾರೆ ಈ ಸಮಾಜದಲ್ಲಿ ನಾರಿಯರು. ನಿನ್ನ ಈ ಹಾಳು ಸಮಾಜಕ್ಕೆ ಭವಾನಿ, ಈ ಸಮಾಜದ ವೀರ ನಾರಿಯರ ಗುಣಶೀಲ ಕೇಳಿ ಮುಂದಾಗಬೇಡ ನನ್ನ ಮುಂದೆ. ಶಂಖ ಚಕ್ರ ಗದಾಧಾರಿ ವಿಷ್ಣುವಿನ ಪರಮಕೈತಲದಲ್ಲಿ ಮುಕ್ತ ಮನಸ್ಸಿನ ಪತಿಗೆ ದ್ರೋಹ ಮಾಡಿ ರಕ್ಷಿಸುತ್ತ ಪಡೆದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನೇ ದೇವರೆಂದು 6 ಶಾಸ್ತ್ರ 12 ಪುರಾಣಗಳೆಲ್ಲ ಒತ್ತಿ ಹೇಳಿದರು. ಕತ್ತೆಯಾಗಿ ಒತ್ತೆ ಕಿವಿ ಹಿಂಡಿ ಅಕ್ಕನ ಹೊಸಿಗೆ ಮೇಲೆ ಸುಖ ಪಡೆದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ನಾರಿ ಸಮಾಜದಲ್ಲಿ. ಕೀಚಕನ ನಾರಿಯರಿಗೆ ಈ ರೀತಿ ಹೀಯಾಸಿ ಮಾತನಾಡುವ ನೀನು ಚೋರಿನಿಯ ಮಗನೇ ಆಗಿರ್ಬೇಕು. ಈ ಬಹುದೂರಗಳ ಹರಿಯ ಭಯವಿಲ್ಲದೆ ಕೂಗಾಡಿ ರೇಗಿಸಿಬಿಟ್ಟೆ ನನ್ನ ಉದ್ವೇಗವನ್ನ. ಹುಟ್ಟಿ ಹೇಳಿದವರ ಬಾಳಿಗೆ ಬಾಳು ಬುದ್ಧಿಗೆನ್ನೋ ಎಣ್ಣೆ ಮುಗಿದು ನಿನ್ನ ಶೀಲದ ಕತೆ. ಇವಳನ್ನು ಕೈ ಬಿಟ್ಟು ನಿಲ್ಲಲೇ ನನ್ನ ಹಂತಕ. ಪ್ರಶಾಂತವಾದ ಸಾಗರದಲ್ಲಿ ಹೆಚ್ಚೊಂದು ಸ್ವಾರ್ಥ ಮಸಳೆಗಳು ಎದ್ದು ನೀರು ಕದಡಿಸಿದಂತೆ ನನ್ನ ಕಾರ್ಯ ಕದಡಿಸುವ ಬಂದ ಈ
ಮೆಚ್ಚದಿರುವ ಹೆಣ್ಣಿನ ಜೊತೆ ನಿಚ್ಚೆಯಿಂದ ಹಾರಾಡಿದರೆ ನಿಂತ ಜಾಗದಲ್ಲಿ ನಿನ್ನನ್ನು ಕೊಚ್ಚಾಕಿ ಬಿಡುತ್ತೇನೆ. ಹೆಣ್ಣು ಜಗದ ಕಣ್ಣು ಅಂತಾರೆ, ಹೆಣ್ಣನ್ನ ತ್ಯಾಗಮಯಿ ಅಂತಾರೆ. ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣನ್ನು ಅವರ ತಾಯಿಗೆ ಹೋಲಿಸ್ತಾರೆ. ಹೆಣ್ಣಿನಿಂದಲೇ ಸೃಷ್ಟಿಯಾಗಿ ಹೆಣ್ಣಿನ ಗರ್ಭದಲ್ಲಿಯೇ ಹುಟ್ಟಿ ಹೆಣ್ಣಿನಿಂದಲೇ ಬೆಳೆದು ಕೊನೆಗೊಂದು ದಿನ ಹೆಣ್ಣಿನಿಂದಲೇ ಮುಕ್ತಿ ಹೊಂದುವುದು ಅಂತ ಈ ಗಂಡು ಜಾತಿಯ ಧರ್ಮಕ್ಕೆ ಗೊತ್ತಿದ್ದರೆ ಇಂಥ ಪವಿತ್ರವಾದ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕಲು ಹೊರಟಿರಲ್ಲ. ವೀರ ನಾರಿಯರ ಮಾನ ಕಾಪಾಡಲು ನಿತ್ಯ ಹೋರಾಡುತ್ತಿರುವ ದಯಾನಂದ ಮೆಚ್ಚದಿರುವ ಹೆಣ್ಣಿನೊಂದಿಗೆ ಉತ್ತರಂತೆ ಕೋಮದೋಟ ಹೋಗಿ ಕೋಮವನ್ನು ನೈಋತ್ಯದಲ್ಲಿ ಬಿಡುವುದೇ ನನ್ನ ಕೋರಸ್ಥಾನ. ದಯಾನಂದ ಮುಳುಗಿದ ಸ್ವರ್ಗವನ್ನು ಪಡೆದೆತ್ತಿಸಿ ಅದರ ರೋಷ ಕೆರಳಿ ದೇಶ ಕಟ್ಟಿಕೊಂಡು ಸಾಯ ಹತ್ತಿದೆಯಾ? ಮೂರ್ಖ, ನಿನ್ನ ಪ್ರಾಣದೊಡೆಯ ಲೇ ನರಹರಿ, ನೀನೆಂತಹ ವಿಷ ಸರ್ಪವಾಗಿ ಎಡೆ ಎತ್ತಿ ವಿಷ ಕಾರಿದರು ಹೋಗಲು ಗಮನ ಮಾಡುವ ಗರುಡ ಈ ದಯಾನಂದ ಮಾತ್ರ ಮರೆಯೋಣ. ಒಂದು ಸಲ ಕರಕ್ಕೆ ಕಂಕಣ ಕಟ್ಟಿ ರಣಕ್ಕೆ ವೀಳೆ ಕೊಟ್ಟು ನಿಮ್ಮಂತವರಿಗೆ ಶಕ್ತಿ ಮಾಡಿಸಿ ನಿಂತರೆ ಇಂಥ ನಾರಿಯರ ಅಡಿಯಾಗುವೆ ನನ್ನ ಕೈಯಲ್ಲಿ. ಕರಗೆ ಕಂಕಣ ಏ ಮಂಕೆ, ಮಹಾಭಾರತದ ಉತ್ತರ ಭೂಪನಂತೆ ಏಕೆ ಕಟ್ಟಿಕೊಳ್ಳುತ್ತಿರುವೆ? ಈ ನಾಡಿನ ರತ್ನವೆಂದು ಹೆಸರಾದ ನಿನ್ನ ತನ್ನಯ ಕೊಲೆಯಾಗಿ ಅನೇಕ ವರ್ಷ ಕಳೆದರು. ಹೇಳಿಯಾಗಿ ಹಾಗೆ ತಿರುಗಾಡುತ್ತಿರಲ್ಲ, ಎಲ್ಲಿದೆ ನಿನ್ನ ಪೌರುಷತನ? ಓರಿದ ಗಾಯದ ಮೇಲೆ ಮತ್ತೆ ಬರೆದೆಳೆದಲು ಅದಮ್ಮ. ನನ್ನ ತಂದೆ ಈ ನಾಡಿನ ನನ್ನ ತಂದೆಯನ್ನು ಕೊಂದವನು ಯಾರೇ ಆಗಿದ್ದರೂ ಅದೇ ಸೆಕೆಂಡಿನ ಅವನ ರುಂಡವನ್ನು ಕತ್ತರಿಸಿ ರಕ್ತ ಕುಡಿದು ಬಿಡುತ್ತೇನೆ ನೆನಪಿನಲ್ಲಿ. ನನ್ನ ಆವೇಶದ ಅಗ್ನಿ ಆರುವ ಮುನ್ನ ನೀನಿಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ನನ್ನ ಆವೇಶದ ಅಧಪತನಕ್ಕೆ ನೀನೇ ಮೊದಲು ನೆರಬಲಿ. ಇದೊಂದು ಸಮಯ ಹೋದರೆ ಹೋಗಲಿ, ಇನ್ನೊಂದು ಸಮಯದಲ್ಲಿ ರಂಗ ಪೂರ್ತಿಯಾಗಿ ಹೀರುವೆನು ಈ ಮಾಗಿದ ಹಣ್ಣನ್ನು. ಹೋಗಲೇ ಹೋಗು, ಇದಕ್ಕೆ ನಾನು ರೆಡಿದ್ದೇನೆ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ. ನಿಮಗೆ ನನ್ನ ನಮಸ್ಕಾರಗಳು. ನೋಡಿ, ನನ್ನನ್ನ ಮಾತನಾಡಿಸ್ಕೊಡ್ತೀರಾ? ಅದೇ ನಂದು ಮನ ಬಿಟ್ಟು ಹೇಳು. ಈ ಕೆಚ್ಚದೆ ಈ ರಾಮರಾಜ್ಯದ ಈ ನಾಡಿನಲ್ಲಿ ಅನೇಕ ರಾಮನ ಹುಟ್ಟಿ ಸ್ತ್ರೀಯರಿಗೆ ಕಣ್ಣೀರು ಹಾಕಿಸ್ತಾ ಇದ್ದಾರೆ. ಅಂತವರಿಗೆ ನೀವು ಶ್ರೀರಾಮನಾಗಿ ಆ ರಾಮನ 10 ತಲೆ ತೆಗೆದಂತೆ ಯುಗದ ರಾವಣನ ಕಣ್ಣು ಹಾಕಿ ನೀವು ನನ್ನ ಗಂಡನಾಗಿಕೊಂಡು ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ತೇನೆ. ಎದ್ದೇಳು ಭವಾನಿ, ನಿತ್ಯ ಬೆಳಗುವ ಸೂರ್ಯ ಚಂದ್ರ ಸಾಕ್ಷಿಯಾಗಿ ನಾನಿನ್ನ ಕೈ ಹಿಡಿದು ಪತಿಯಾಗು. ಇಂಥ ಪವಿತ್ರವಾದ ಭರತ ಭೂಮಿಯಲ್ಲಿ ಎಂತ ರಾವಣ ಅಂತವರು 1000 ಸಲ ಹುಟ್ಟಿದರು. ಅವರ ಹುಟ್ಟ ನಡಗಿಸಿ ಈ ಜಗದ
ನ್ಯಾಯ ನೀತಿ ಧರ್ಮ ಕಾಪಾಡ್ತೇನೆ. ಮೇಲಾಗಿ ನೀನೇ ನನ್ನ ಸತಿಯೊಂದು ಸ್ವೀಕಾರ ಮಾಡ್ತೀನಿ. ಸ್ವಲ್ಪ ನಗು. ಹಾಗಾದ್ರೆ ಈ ನಗುಮುಖದ ನಲ್ಲಿಯ ಗಲ್ಲ ನನ್ನೊಂದಿಗೆ ಹಾಡಬಾರ್ದ ನನ್ನ ರಾಜ? ಬಾರೇ ನನ್ನ ರಾಣಿ. ಬನ್ನಿ ಗೆಳತಿ ಚಿಕ್ಕುಂಬಿ ಜಾತ್ರೆ ಕಲ್ಮೇಶನ ತೇರೈತು ವರ್ಷಕ ಒಂದೇ ನಡೆಯತೈತಿ. ಬಂಟ ಅಂತ ಅಲ್ರಿ, ಹಳ್ಳಿ ಬಿಟ್ಟ ದಿಲ್ಲಿ ಸೇರಿಂದ ರೊಕ್ಕ ಎನ್ಸಾಕ್ ಬೇಸರಿಗೈತ್ರಿ. ರೊಕ್ಕ ಎನ್ಸಾಕ್ ಬೇಸರಿಗೈತೆ. ವಾರಕ್ಕೊಮ್ಮೆ ಲೆಕ್ಕ ಪಗಾರ ಚೊಕ್ಕ. ನಮಗ್ ಕಾಜು ಬುಟ್ಟಿ ಮಾಡಿ ನಮ್ಮನ್ನ ಮುದ್ದಾಡಕ್ ಒಂದು ಲವರ್ ಇಲ್ಲಾಗ ಆಗೈತ್ರಿ. ಲವರ್ ಇಲ್ಲಾಗ ಆಗೈತೆ. ಸುಮ್ಮನೆ ಎತ್ತಾಗ ಬರಾಕಂತಾಳ, ಬರೀ ಬೀಸ್ಬೇಕಂತ ಮಾಡ್ಯಾನೆ. ಬರ್ರಿ ಪೇಪರ್ನಾಗ ಏನೈತಿ ಸುದ್ದಿ ನೋಡೋಣ ತಡ್ರಿ. ಬಂದ್ರ ಮಾಮನ ಬುಲೆಟ್ ಮುಂದೆ ಕುಂತು ಹುಡುಗರು
ರೆಡಿಯಾಗ ಏನು ಮಾಡೋದು ನಮ್ಮ ಆಳಕ್ ನಿಂತು ಬಿಟ್ಟನಿಲ್ಲ ಬೇಡ ನಮ್ದು ಎದ್ದತ್ತುವಲ್ಲಿ ಹಿಂದೆ ಯಾರು ಬಿಡವಲ್ರ ನಮ್ದು ರಗಡ್ ಎದ್ದತ್ ಕರೆ ಏನ್ ಮಾಡುದು ಏನ್ ಮಾಮ ನಮ್ಮ ಅವ್ರ ವಾತಾರು ಎಳ್ಕೊಂಡ್ ಹೋಗೋ ಲೆಕ್ಕದಾಗದಾರ ಈಗ ಗಾಳ ಹೋಗಿ ಈ ಕೆಲಸ ಇಲ್ಲ ಐದ್ರ ಮೇಲೆ ನಮಗ್ ತಿಂಡಿ ನೋಡೋಣಂತ ಈ ಎಕ್ಕ ಸಣ್ಣ ಊರೀಗ ಏನಾಯ್ತಪ್ಪ ಇದ್ರ ಹೊಸ ಸುದ್ದಿ ಇದೇನಪ್ಪ ಇದ ಚಿಕ್ಕುಂಬಿ ಕೆರೆ ದಂಡೆಯಲ್ಲಿ 3 ಮಂದಿ ಮುದುಕಿಯರು ವಯಾನ ಒಗೆಯಲು ಹೋಗಿ ಅದ್ರಾಗ ಒಬ್ಬಾಕಿ ಮುದುಕಿ ಮಿಸ್ ಆದಳು ಓ ಶಿಟ್ ಕಲ್ಲಿನ ಸಲುವಾಗಿ ಬಡದಾಡಿ ಮಿಸ್ ಆದಳ ಅಂತ ನೋಡ ವಯಾನ ಕಲ್ಲಿಗೆದ ಇದ್ರಾಗ ಏನೈತಪ್ಪ ಇನ್ನೂ ಹೊಸ ಸುದ್ದಿ ನೋಡೋಣ ಆಮೇಲೆ ಮಾಡ್ತೀನಿ ಇವನವನು ಈ ಮಗ್ಗ ವಜ ಕಾಮಾಕ್ಷಿ ಒಟನಿನಲ್ಲಿ ಮುದುಕ ಮುದುಕಿಯರ ಕಾಮದಾಟ ಇವು ಎಲ್ಲಿ ಮತ್ತೆ ಬೇರೆ ಜಗ ಸಿಗಾಕಿಲ್ಲ ಅವ್ರು ಗುಡ್ಡ ಪಟ್ಟ ಖಾಲಿ ಅದಾವ ಖಾಲಿ ಹಿಡಿದಾಗೈತಿ ಹೋಟೆಲ್ನಾಗ ಅದಕ್ಕೆ ಹಿಂಗಾಗಿ ಹೋಟೆಲ್ಗಳು ಬಂದ್ ಮಾಡಕಂತಾರ್ರಿ ಈಗ ಮತ್ತಿದೇನ ಕಾಲೇಜಿನಲ್ಲಿ ಹುಡುಗ ಹುಡುಗಿಯರ ಪರದಾಟ ಯಾಕ ಪರದಾಟ ಇವ ಇನ್ನೂ ಏನೇ ಹೇಳೋನ್ ಕಾಣಕತ್ತಾನ ನೋಡ್ತೀನಿ ಇನ್ನೂ ಏನೇನು ಹೇಳ್ತಾನ ನೋಡ್ತೀನಿ ಆಮೇಲೆ ಮಾಡ್ತೀನಿ ಈ ಮಗ್ಗ ವಜ ಬೇರೆ ಬೇರೆ ನೋಡಬೇಡಲಿ ತಿರುಗಿ ಗುದ್ದಬಾಡದ ಒಂದು ಗೊತ್ತೇನೆ ಅಂದ್ರ ಸಿಂಗದ ಎದಕ್ಕಿನಿ ಚೆರಿಗೆ ಅಳಗಾಡದ ಸುಮ್ಮನಿಂದರಲಿ ಕಸಬರಿಗೆ ಸುಪ್ಪ ಏನು ನಿನ್ನ ಮಾತಿನ ಒಗಟ ಒದ್ರಾಗಿ ನೋಡೆ ನಿನ್ನ ಮಾತು ಕೇಳಾಗತ್ತಿತ್ತು ಹೊಟ್ಯಾಗ ಸಂಗಟ ಇದ್ರ ಉತ್ತರ ಹೇಳಲ್ಲಿ ಪಟಾಕಟ ನೋಡ ಚುಟುಕು ಪದಾಕ ನಾನ ಕವಿ ಹೇಗೇನೆ ಕಲ್ಕತ್ತಾಗ ಲಕ್ಷ ಕೊಟ್ಟು ಕೇಳಿಲ್ಲ MBBS ಓದಿದ್ರ ಡಾಕ್ಟರ್ ಹಾಕಾರಂತ ಅದ್ ಏನೇನೋ ಓದಿದ್ರ ಏನೇನೋ ಹಾಕಾರಂತ ನೀ ನನ್ನ ಅರ್ಧಾಂಗಿನಿ ಹಾಕ್ತೀನ ಸುಬ್ಬ ಇಲ್ಲ ನಾನು ಹೇಳ್ತೇನೆ ಆಗ ಏ, ನಿನ್ನ ಮಾತು ಕೇಳ ಕುಡಿಯಂಗ ಆತು ನನಗೆ ವಿಷ ಘಟ 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 ನೀ ಸುಳ್ಳಸು ಒದರಬೇಡ ಒಟ್ಟ 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 ಮಾತಲ್ಲೇ ಮನೆ ಕಟ್ಟಿ ನೀ ಹಿಂದಕ್ಕೆ ಸರಿಬೇಡಲೇ ಹುಡುಗಿ ಒಟ್ಟ ಇದೊತ್ತ ಇರಾಕಂತ ಕೊಟ್ಟಿರಿ ನನಗ ಹೊಸ ಮನಿ ಮಡಗಿ ನಿನ್ನ ಬೆಟ್ಟ ನನ್ನ ಕೈ ಹಿಡ್ಯಾಕ ಯಾರಿಲ್ಲ ಶ್ರೀರಂತ ಗಡಿಗಿ. ನೀ ಮನಸ್ಸು ಮಾಡಿ ಒಮ್ಮೆ ನನ್ನ ಕೈ ಹಿಡದೆ ಅಂದ್ರ ಇವತ್ತ ಉಣಿಸ್ತಾನೆ ಈ ಚಿಕ್ಕುಂಬಿ ಊರನ ಮಂದಿಗೆ ಹೊಸ ಚೆನ್ನಾಗಿ ಪೈಸಾ ಅಡಿಗೆ ತೋರಿಸಬೇಡ ನಿಮ್ಮ ಅಪ್ಪನ ಕರೆ ಕಾಮಿನ ಸೊಟ್ಟ ಬಡಿಗೆ ನಾನಿನ್ನ ಒಬ್ಬರೇ ಹಂದಿ ಸುಬ್ಬ ಏರ್ಬೇಡ ನೀ ಪ್ರೀತಿಯ ದಿಬ್ಬ ಅದರಿಂದ ನಿಂತೈತಿ 1000 ಮಂದಿ ಸಬ್ಬ ನೀ ಬಂದ 3 ದಿನದಾಗ ನಾರ್ಬೇಡ ಗಬ್ಬ ನಮ್ಮ ಅಪ್ಪಂಗೈತಿ ಹೊಸ ಕ್ಲಬ್ ನಿನ್ನ ಮಾತು ನನಗ ಜಡ ನೀವು ಅಲ್ಲಿ ಅಂದ್ರ ನಿನ್ನಂತ ಸುಂದರವಾದಿ ಅನ್ನ ಎಲ್ಲಿಂದ್ರ ತರ್ಲಿ ಈ ಊರಾಗನ ಕಡ ನೀವು ಅಲ್ಲಿ ಅಂದ್ರ ನನ್ನ ಬಾಳೆ ಹಾಕತಿ ಚಿಕ್ಕುಂಬ್ಯಾಗ ಎಡ ನೀ ಮನಸ್ಸು ಮಾಡುವಮ್ಮೆ ಗಡ ನೀವು ಅಲ್ಲಿ ಅಂತ ಹಿಂದಕ್ಕೆ ಏನಾರ ಸರದಿ ಅಂದ್ರ ನನ್ನ ಬಾಳೆ ಹಾಕತಿ ಸೌದತ್ತಿ ತಾಲೂಕ್ನಾಗ ಎಡ ಸಟ್ ನಾವು ಅಂದ ಈ ಟೇಲರ್ನ ಕೈ ಎಡದ ಹಾಡಿ ಕುನಿ ಯಾಕೆ ಮಾಡ್ತಿ ತಡ ಆಮೇಲೆ ಅಳ್ತಿ ಕೊಡ್ತಂದೆ ನಿನ್ನ ಬೆಳಕುವ ನಡ ಯಪ್ಪ ಸಾಕು ಮಾಡೋ ನಿನ್ನ ಮಾತಿನ ಕಡ ಎಲ್ಲ ಆಗಿ ಮಾಡಿದಿ ನಿನ್ನ ಮಾತಿನ ಕಡ ನಮ್ಮಪ್ಪ ಗೊತ್ತಾದ್ರ ಆಗತ್ತ ದೋಸ್ತ ಕಡ ಯಾಕೆ ನಮ್ಮಪ್ಪ ನಂಗೆ ತಿರುಗಲ್ಲ ಮಡ ಹೌದು ಕೌಸ್ಗ ಇರ್ತ ಹೋಗಿ ಒಂದ ಹೋಗಿ ಹೌದಾ ದೋಸ್ತ ನೀವ್ ಮಾಡ್ಬೇಡ ಅವ್ರ ಹೊರ ನೋಡಕ ಟೈಮ್ ಹೊರ್ಕೊಡು ಲೇವ್ ಅಂತ ಆಸರ ಮತ್ತೆ ಮಾಡ್ತಿ
ಅಂಕಲ್ ಈಗ 24 ನನಗೆ ಅಂಕಲ್ ಸ್ವಲ್ಪ ಈಗ ಬೌಡಿ ಬಂದತ್ತ ಅಷ್ಟ ನೀನ್ ಇದ್ರ ಮೇಲೆ ಲ್ಯಾಂಡಿಂಗ್ ಮಾಡು ಟೈಮ್ ತಡಿ ನೀನ್ ಇದ್ರ ಮೇಲೆ ಲ್ಯಾಂಡಿಂಗ್ ಮಾಡಿ ಹೇಳಿದ್ರೆ ನಂಗೆ 24 ಅಂತ ಹೇಳಿ ತಲೆ ಮೇಲೆ ನಿನ್ನ ತಲೆ ಮೇಲೆ ನಂದ್ರ ಮೇಲೆ ಬೇಡ ನಿಂದ್ರ ಮೇಲೆ ಮಾಡ್ತಾ ನೋಡ ನೀನ್ ನಂದು ರಾಣಿ ನಂದ್ರ ಮೇಲೆ ಆದಿ ಮಾಡಿನ ಅಂದ್ರ ಬಾಳದಾಗ ಮಂದಿ ಮೋಸ ಮಾಡಾಕತ್ನ ಅದಕ್ಕ ಬರೀ ಇರ್ತದಯ್ಯ ಚಲೋ ಟಾಪ್ ರೆಕಾರ್ಡ್ ಹೋಗಿ ಅಂತ ಹೌದಾ ವ್ಯವಸ್ಥೆಯನ್ನ ಊಟಿಗೆ ಹೋಗೋಣ ಊಟಿಗೆ ಬಂಗಾರ ಸುಣ ಮಾಡೋದು ಹೈಫೈಲೆ ಚೂರ ಮಾಡಿ ನಿರಂಗ ಬಂಗಾರ ಚಿನ್ನ ಮಾಡೋದು ಹೈಫೈಲೆ ಚೂರ ಮಾಡಿ ನಿರಂಗ ಬಂಗಾರ ಚಿನ್ನ ಮಾಡೋದು ಹೈಫೈಲೆ ಚೂರ ಹುಡುಗಿ ಏನ್ ಅರಬಟ್ ಎಬ್ಸ್ಯಾಲ ಏನ್ ಅರಬಟ್ಟ ಹುಡುಗಿ ಚಿಕ್ಕೊಮ್ಮೆ ಜಾತ್ರ್ಯಾಗ ಬಂದ ಚಿಕ್ಕಿ ಬಂದ ಹುಡುಗನ ಕೈಯಾಗ ಏನ್ ಅರಬಟ್ಟ ಹುಡುಗಿ ಚಿಕ್ಕೊಮ್ಮೆ ಜಾತ್ರ್ಯಾಗ ಬಂದ ಚಿಕ್ಕಿ ಬಂದ ಹುಡುಗನ ಕೈಯಾಗ ಜಾತ್ರೆ ನಾನು ಮಾಡಲಂಗ ಏನಾರ ಬಟ್ಟ
ಪ್ರೇಮದಿಂದ ಹಾರಾಡಿ ಕುಣಿದ ಈ ಜೋಡಿ ಅಕ್ಕಿಗಳಿಗೆ ಏನಪ್ಪ ಸುಬ್ಬ ಕೋಣೆ ಹಿಡಿದ ಗಪ್ಪನ ಕುಂದ್ರೋದು ಬಿಟ್ಟ ಆಕಿನ ಮ್ಯಾಗ ಕರ್ಕೊಂಬಂದ ಮಗನ ಆ ಇದನ್ನ ನೋಡಿ ಬಂದಲ್ಲಿ ನಿನಗ ಹೊಟ್ಟಿ ಕೆತ್ತ ಇದನ್ನ ನೋಡಿ ಹಿಡ್ಕೋಬೇಡಲ್ಲ ನೀನು ಒತ್ತ ಹಕ್ಕಿ ರಾತ್ರಿನ ಸೇರೈತ್ ನನಗ ಗುಬ್ಬತ್ತ 10 ಗಂಟೆಗ ಸೇರೈತಿರ ಹಿಂಗ ಮಾತಾಡಿ ತುಂಬಿಸ್ತಾ ಇಲ್ಲಿ ನನ್ನ ಹೊಟ್ಟಿ ಕಿಚ್ಚ ಕಟ್ಟಿದ ಲಾಡಿ ಹುಚ್ಚ ಆಮ್ಯಾಗ ಹಾಕ್ತಾನ ಆಕಿ ಕರೆಂಟ್ ಸುತ್ತ ಮೊದಲೇನು ಹೊಲಸು ಮಾರಿ ಮೊದಲೇ ಹೊಲಸು ಮಾರಿ ಮೊತ್ತ ಲೇ ಹುಡುಗ ಸಾಕು ಮಾಡೋ ನಿಮ್ಮಿಬ್ಬರ ಸ್ಕೆಚ್ ನನಗ ಬೇಕಾಗಿಲ್ಲ ನಿಮ್ಮಿಬ್ಬರ ಪ್ರೇಮದ ಪುಷ್ಪ ಗುಚ್ಚು ನಾವೆಲ್ಲ ಸಾರಿ ಕಲ್ತು ತಗೋಬೇಕಲ್ಲ ಮಾರ್ಕಸ್ ಹೆಚ್ಚು ಸುಂದರಿ ನಿನ್ನ ಸಾಲಿಗೆ ಬೇಕಾದಷ್ಟು ಖರ್ಚ ನಮ್ಮ ಅಪ್ಪನು ಆಡಮರಿ ಅದಾವ ಮಾರ್ಯಾರ ನಿನಗ ತಂದು ಕೊಟ್ಟು ನೀನ್ ಸಾಲಿಗೆ ಖರ್ಚು ಮಾಡೇ ಬಿಡ್ತಾನೆ ಲೇ ಲೇ ಸುಂದರಿಯ ನಂಬಬೇಡ ಈ ಮಾತಿನ ಮಗನ ಗಚ್ಚ ಅವನ ಆಡಮಾರಿ ಬರೀ ನಿನ್ನ ಓದಿ ಬರುದಿಲ್ಲ ನನ್ನ ಕೇಳಿಲ್ಲ ಎದಕ್ ಬರಂಗಿಲ್ಲ ಅವನ್ ನಿನಗ ಓಡ್ನಿ ಬರುದಿಲ್ಲ ನೀ ಮ್ಯಾಲ ಹಾಕೊಂತಲ್ಲ ಓಡ್ನಿ ಆ ಓಡ್ನಿ ಆಡಮಾರಿ ಮಾಡ್ಯಾರ. ತೋರಿಸ್ಲಿ ಅದ ಈ ಮಾವನ ನಂಬ 245 ಗಾಡಿ ಐತೆ ಒಯ್ತಾನ ಹತ್ತ ಬಾರ ಅಂತೇಳಿ ಮಾಮಂದ ಮ್ಯಾಲ ಆಟ ಹೊರಗೆ ಏನು ಕೆಲಸ ಎಲ್ಲ ನಮ್ಮೇಲೆ ಆ ಮಗನ ಮಾತಿನ ಮೋಡಿ ದಿನ ಸುಳ್ಳೈತಿ ಅವನ್ ರೂಢಿ ಬೇಕಾದಂತ ಹೊಸಲಿ ಹಿಡಿಯಾಕದಲ್ಲಿ ಆ ಬಸಲಿನ ಶೆಟ್ಟಿ ನಾ ಪಂಚರ್ ಮಾಡ್ತಾನ ಅವ್ನ ಟ್ರ್ಯಾಕ್ಟರ್ ಗಾಡಿ ನಾನು ಏನು ಬರಕಾಗ್ಲಿ ಏನಿ ರೆಡಿ ಲೇ ನೋಡ್ಬೇಡ್ಲಿ ಇವಳು ಮಾರಿ ಬೇರೆ ಬೇರೆ ಇವಳಿಗಾಗಿ ತಂದೆ ನಾನು ಹೊಸ ಪ್ಯಾಶನ್ ಸೀರಿ ನೀ ಅವಳ ಸಿಂಗಾರ ಮಾಡಿ ನಿಂದಿರ್ಸಿದೆ ಅಂದ್ರ ನಮ್ಮ ಕಲಿಮೇಶ್ವರ ಹುಡುಗರ ಆಕಿನ ಟಚ್ 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 ಮಾಡೋದಲ್ಲ ಹಿಂಗ ಕಣ್ಣು ಆಡ್ಸಿದ್ರ ಸಾಕು ಮಗನ ಆಕಿಗೆ ಜ್ವರನ ಬರ್ತಾವ ಜ್ವರ ಯಪ್ಪ ಸಾಕ್ ಮಾಡ್ರಿ ನಿಮ್ಮಿಬ್ರು ಪುರಾಣ ಯಾಕ ನಿಮ್ಮಿಬ್ರು ಸೇರಿ ಬಂದೈತನ ಸಾಕ ಸುಬ್ಬ ಈ ಸೂರಿ ಬಂದಿತ್ತ ಏ ಸೂರಿ ಆ ಸುಮ್ಮು ಬಂದಿಕ್ಲೆ ಅಲ್ಲ ರಗಡ ಪೇಟ ಹಾಕಿದ್ರು ಅಂದಿನ ಸುಂದರ ಕೈಯಪ್ಪ ಸೈತಿಲ್ಲ ಗಂಗದ ಸರಿ ಇಲ್ಲ ತೋರಿಸ್ತೀನಿ ಸೌಂಡ್ ನಿಮ್ಮವ್ರು ನಿಮ್ಮಿಬ್ಬರಿಗೆ ಹಿಂಗ ಹೇಳಿ ದಿನ ಹೊಡ್ಸಕ್ ಹಸ್ತಿಲ್ಲ ಪ್ರೇಮದ ಕಿಕ್ಕು ಹಿಂಗ ಮಾಡಿ ಮುಡಿಬೇಡಿ ನಮ್ಮ ಲೆಕ್ಕಿ ನಾವು ಒಲೆವಿ ಪ್ರೇಮದಿಂದ ಹಾರು ಹಾಕಿ ಮೊದಲು ಮಾಡಿ ನಮ್ಮ ಜ್ವಾಕಿ ಮಾಡಬೇಡಲೇ ನೀನ ಜೋಕ ಸುಂದ್ರಿ ಈ ಜೀವ ನಿನಗಾಗಿ ಅಂತ ಹೇಳ್ಬಿಡ ಸಾಕ ನೀ ಏನಂದ್ರು ಇವತ್ತೊಂದ್ ನೈಟ್ ಈ ಮಾವಗ್ ಬೇಕಾ ನಿನಗ ಮದಿ ಫುಲ್ ತಿಂಡಿಗೆ ಬಿದ್ದ ನಾವು ಮಾರಿ ನೋಡಿ ಒಂದು ಬಾಡಿ ನುಗ್ರು ಹಲ್ಲೆಗೆ ಮಗ ಅಟ್ಟರ ಹಾರಾಡ್ತಾನ ಗಾಡಿ ನುಂಗು ಅಲ್ಲೇ. ಅಟ್ಟರ ಮಾತಾಡ್ತಾನ ಅಯ್ಯೋ ನನ್ನ ಸೌಹಾರ್ದ ಬ್ಯಾಂಕಿಗಳ ಬರ್ರಿ ಕೈ ತರಲ್ಲೇ ಹೋಗಿ ಹೆಂಗಾರ ನಮ್ಮೆಲ್ಲಾರು ಸಂಗೀತ ಬೆಳೆದಾಗ ಎಲ್ಲಾರು ಸೇರಿ ಹಾಡಿ ನೀನ್ ಎಲ್ಲಾರು ಲಿಂಗ ನಿನ್ ಲಿಂಗ ಇರ್ಲಿಕ್ಕಂದ್ರೆ ಯಾರು ಕೆಲಸನೇ ಇಲ್ಲ ಕಿಸುಬಾಯಿ ಹೇಳಿ ಕಿಸುಬಾಯಿ ನಮ್ಮ ಅರ್ಧನ ಬೇಕು ಮೇನ ಬೆರ್ಸಿ ಊರ್ ಬೆರ್ಸಿ ಅಂತ ನಾನಿಲ್ಲ ಅನ್ನಂಗಿಲ್ಲ ಹಂಗಂತ ನಾನಿನಗ ಅನ್ನಂಗಿಲ್ಲ ನೀವ್ ಮಾಸ್ತರ್ ಅದ್ಯೋ ನೀ ಇಲ್ಲದಿ ನಿಂದ್ರ ಮೇಲೆ ಅಲ್ಲಪ್ಪ ನಿನ್ ಕೈ ಮೇಲೆ ನಾ ಅಂತ ಕಲ್ಲ ನಿಂತಳ ತೆಗಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ ಐಶ್ವರ್ಯ ಬರುತ್ತಾಳ ನನ್ನ ಹುಡುಗಿ
ಏನ್ ಅಂತಂದ್ರೆ ಅದ್ರಾಗ್ರಿ ಬೀದಿ ನಾಯಿ ಹಚ್ಚಾಗ್ಯಾವ್ರಿ ಬೀದಿ ನಾಯಿ ಹಚ್ಚಾಗ್ಯಾವ ಅದ್ರಾಗ ಏನೈತಂದ್ರಿ ಕಲಾಪದ ಗುಡಿ ಬರ್ಬೇಕಾದ್ರಿ ಏನಾರ ಅದ ಅಂಗಡಿ ಮುಂದ್ರಿ 4 ನಾಯಿ ಬಿದ್ದಿರ್ತಾವ್ರಿ ಅದ್ರಾಗ ಏನಂತಂದ್ರಿ ಕುರ್ಕುರಿ ಪಾಪಡೆ ಹೋಗೋದ ಗುಡಿ ಮಾಡ್ಬಿಟ್ಟನ್ರಿ ನಾವು ಹಾಲಿನ ಪ್ಯಾಕೆಟ್ ತರಕ್ ಹೋಗ್ರಿ ಹೋಗು ಅಂತಾವ್ರಿ ಆಗ್ತಾವ ಅದ್ರಾಗ ಇಷ್ಟ ಆಗ್ತಾರಿಲ್ರಿ ರೊಟ್ಟಿ ಮಂದವ್ರ ಮನಿ ಮುಂದ 2 ಬಿದ್ದಿರ್ತಾವ್ರಿ ದಪ್ಪ ರೊಟ್ಟಿ ಮಾಡಿ ಹೋಗಿರ್ತಾವ್ರಿ ಹಿಂಗ ಸಾಕ್ ಸಾಕಾಗಿ ಹೋಗತ್ರಿ ಯಾವ್ರಿ ಪರ್ವ ಕರ್ತದ್ದು 3 ನಾಯಿ ಜಾತಿ ನಾಯಿ ನಿಂತಾವ್ಲಿವ ಇವಕ್ಕಂತ್ರಿ ಏನು ಹೇಳಾರಿಲ್ಲ ಕೇಳಾರಿಲ್ರಿಪ್ಪ ಛೇ 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 ಸಾಕ್ ಸಾಕಾಗಿ ಹೋಗೈತ್ರಿ ಗೊತ್ತಿಲ್ಲ ಇವಕ್ಕ ಏ ಹಚ್ಚಿ ಮಕ್ಕ ನಮ್ಗೆ ದಾರಿ ಬೇಡ್ರಿ ನಾವ ಬರ್ತಾರೆ ಅಪ್ಪಣ್ಣ ಮಗಳು ಹೇಳಿ ನಾನ ನನ್ನ ಊರಾಗ ನನ್ನ ಮರ್ಯಾದೆ ಕರೆದು ನಿಮ್ಮ ಏ ಮಕ್ಕಳ ಅದಕ್ಕ ಎಲ್ಲರೂ ಬಂದು ಅಪ್ಡೇಟ್ ಆಗ್ತದೆ ತಲೆ ಮೇಲೆ ನನ್ನ ಪೂರ್ಣ ಮರ್ಯಾದೆ ಕರೆದು ನಿಮ್ಮ ನನ್ನ ಪೂರ್ಣ ಕಲಿತೆ ನಿನ್ನ ಸಂಬಂಧ ನಂದೆಲ್ಲ ಹಾಳಾಗೋತು ಯವ್ವ ನಂದೆಲ್ಲ ಹಾಳಾಗೋತೆ ಇನ್ನ ಕಳೆದಿಲ್ಲ ಮಾವ ಈಗ ಹಂಗ ಕಳ್ಯಾಕ ಅಂತಿದ್ದೀವಿ ಅಷ್ಟ್ರಾಗ ನೀವು ಬಂದಿ ಕೈ ಬಿಟ್ಟು ಹಿಂದಕ್ ನಿಂತೆ ನೋಡಿ ಈಗ ಯಪ್ಪ ಇವ್ರಿಬ್ರು ಸುಳ್ಳು ಹೇಳ್ತಾರ ನೋಡಪ್ಪ ಬರ್ರಿ ನಿನ್ನ ಮಾನ ಕಳೆದಿಲ್ಲ ಅಂತ ಕರೆ ಹೇಳಾಕಂತಾವಲಿ ಸುಂದ್ರಿ ಲೇ ಸುಪ್ಪ ಸೂರಿ ಹಡ್ಸಿ ಮಕ್ಕಳ ನಿನ್ಗ ಕೋಲೆ ಕೊಟ್ಟಿದ್ದ ನಂದ ತಪ್ಪ ಸರಳಿಂದ ಏನೈತಲ್ಲ ನನ್ನ ಬಾಡಿಗೆ ಕೊಟ್ಟ ಈ ಸದ್ಯನ ಜಗ ಖಾಲಿ ಮಾಡಿದ್ರಿ ದೇಶ ಇಲ್ಲ ನಿಮ್ಮ ಹಿರಿಯ ಕಾಲ ಮುರ್ತೇನೆ ನಿಮ್ಮನೆ ಕಾಲ ಮುರ್ತೇನೆ ಇಷ್ಟು ಯಾಕೆ ಸಿಕ್ತಿಗಿರ್ತಿಪ್ಪ ನೀನು ಅಲ್ಲಿ ಪಾಪ ಅವ್ರನ್ನ ಯಾರು ಮಾಡಿದ್ರು ನಾನು ಪಾಪ ನಮ್ ಕೂಡ ಪ್ರೀತಿಯಿಂದ ನಡ್ಕೋತಾರ ಅವ್ರು ಮತ್ತೊಬ್ಬ ನಿಮ್ಮ ಬಾಯಿ ಮುಖ ಹಾಕುದು ನೋಡಿ ಕಾಸ ಇಲ್ಲ ಹಾಕಿದ್ರೆ ಮುಗಿತಡಿ ನೀನು ಬಾಯಿ ಮುತ್ಕೊಂಡೇನ ಮತ್ತೆ ಹೇಳಕತ್ನಿಲ್ಲ ನಾನು ಬಾಯಿ ಮುಚ್ಚಿ ಏನ್ ಮಾಡ್ಲೇನ ಓ ನೀ ಹೋಗಿ ನಾನು ತಿಳ್ಕೊಂಡ್ಬಿಟ್ಟಿನಿ ಅದರಿಂದ ಮುಚ್ಚಿದೆ ಮುಚ್ಚುವ ಬಾಯಿಗಪ್ಪ ಹೂವ ಹಾಕುದು ನೋಡಿ ಹಾಕುದು ನೋಡಿ ಮಾಲಿವೆ ಹಾಕಡೆ ಸಪ್ಪ ಇಲ್ಲ ಹಾ ಈ ಮಕ್ಕಳು ಹಾಕ್ಯಾರ ನಿನಗ ಯಪ್ಪ ಸರಳಿಂದ ನಡೀನ ಮನೆ ಕಡೆ ಗಪ್ಪ ಶಾಟ್ರ ಇದೊಂದ್ಸಲ ಹೊಟ್ಟೆ ಹಾಕೋರಿ ಬೇಕಾರ ನಿಮ್ಮ ಕಾಲಿಗೆಲ್ಲ ಬೇಡ ಮತ್ತೆ ಸತ್ತಿ ಕಡೆ ನಮ್ಮ ಮುಗಿದು ಸೊಂಟ ಒಂದು ಮುರಿಯಾಕತ್ತಿರ್ಲಿ ನನ್ನ ಮಗಳೇ ಹಪ್ಪ ಕಣ್ಣಿಗೆ ಬಂದದ ಕರಿ ಪಟ್ಟಿ ಕಪ್ಪ ನಾ ಮನಸ್ ಮಾಡೀನಿ ಅಂದ್ರ ಈ ಸದ್ಯ ಪೊಲೀಸರ ಗಾಡಿ ತರಿಸ ನಿಮಗ ಏರಿಸ್ತೇನ್ಲಿ ಮುಕ್ಕಳಾಗ 2 ಇಂಚಿನ ಪೈಪ್ ಯಾರಂತ ಕೇಳಿದ್ವಿ ಗೌಡ ಆಪ್ತ ಕಾರ್ಖಾನದಲ್ಲಿ ಶೆಟ್ರ ಈಗ ಗೊತ್ತಾತ್ರಿ ನಿಮ್ ಪೌರುಷ ಅಂತ ಅದ ಅಂತ ರಾತ್ರಿ 10 ಗಂಟೆಗೆ ಗೊತ್ತಾಗೈತ್ರಿ ನಿಮ್ ಪೌರುಷ ಇನ್ನು ಮ್ಯಾಲ ನಿಮ್ ಮಗಳ ಮಾರಿ ನೋಡುದಿಲ್ರಿ 1 ನಿಮಿಷಾನು ಕೋಲೆ ಬಿಟ್ಟ ಹೊರಗೆ ಹಾಕಬೇಡ್ರಿ ಇನ್ನೊಂದು ವರ್ಷ ಹೆಂಗ್ ಬರೀ ದಾರಿಗೆ ಮಕ್ಕಳ ಇದೊಂದ್ಸಲ ಹೋಲ್ ಬಿಡಂತ ಬಿಡ್ತಾನೆ ಇನ್ನೊಂದು ದೇವ್ರಿಗೆ ಅರ್ಥ ಆಯ್ತಿರ್ಲಿ ಹೇಳ ಇನ್ನೊಂದು ದೇವ್ರಿಗೆ ಅರ್ಥ ನನ್ನ ಮಗಳ ಕಂಟೆಗೆ ಬಂದಿದ್ದ ಕರೆ ಆದ್ರ ನಿಮ್ಮನ್ನ ಏನೇ ಹೇಳಿದ್ದೆ 3 ಸಲ ಹೇಳ್ಕೊಂಡ್ ಅಡ್ಡಾಡ್ಬೇಕು ಮಕ್ಕಳ ಹಂಗ ಬಿಡ್ತಾನೆ ಮೊದಲ ನಾಟಕ ನಿಂದ್ರ ಕಲ್ಕೊಡ್ರೋ ಮಾರಾಯ ಆ ಬರಕ 3 ಸಲ ಹೇಳುವಂಗ ಗೊತ್ತಾನಂತ ನಾನ 8 ಬರೀ ಹೇಳುವಂಗ ಗೊತ್ತ ನಮ್ಮ ಅಪ್ಪಗೆ ನಾಟಕ ನಿಂದ್ರಾಕ ಬರ್ಲಿಕ್ಕ ನನ್ನ ಹುಟ್ಟಿಸ್ಯಾನ ನಿಮ್ಮನ್ನ ಇಬ್ಬರನ್ನು ಕೂಡ ಹೊತ್ಕೊಂಡು ಹೋಗೋಂತ ಅಂತ ಹೇಳಿ ಅಷ್ಟು ಬಿಡ್ಸೈತಿ ಅವಂಗ ಏ,
ಅಷ್ಟು ಬೆರೆಸಿದ್ದಾಗ ತೆಗದಾನೆ ಇಂತ ಫಿಗರ್ ಅಷ್ಟು ಅವ ಬೆರೆಸಲಿಲ್ಲ ಹೆಂಗ್ ತೆಗಿತಿದ್ದಿಲ್ಲ ಅವ ಅವನ್ ಮಣಕಾಲ್ ನೋಡ್ಯಾರ ಗುರ್ತಾ ಇದ್ದಿಲ್ಲ ಮಂಜಾನಿಕೆ ಬ್ಯಾರೆ ಹಾಸ್ಪಿಟಲ್ ಬಾಜುನ ಹಾಸ್ಪಿಟಲ್ ಕರೆಕ್ಟ್ ಆಗೈತಿ ಮಂಜಾನ ಬಾಜುಮನ ಹಾಸ್ಪಿಟಲ್ ಕನೆಕ್ಟ್ ಆಗಿಲ್ಲ ಅದ ನೆಟ್ ಯೂಸ್ ಆಗೈತಿ ನಿಮ್ಮ ಅವನ ಏ ಒಗೆ ಒಂದ ಏ ಒಗೆ ಒಂದ ಏ ಯಾಕಂಬಾರ ಒಂದ್ ಸೆಟ್ಟಿ ಬಿಟ್ಟವಾದಕ್ಕಿನ ಎಟ್ಟ ನೆನೆಸಿರು ಅಟ್ಟ ಐತಿ ಬಾರೋಲೆ ಕುಟದ ಮರೆಯಕಂತ ಕಟ್ಟಿಸಿ ಇಟ್ಟಾರ ನಮಗಾಗಿ ಗೋರ್ಮೆಂಟ್ ಬಾರಲೆ ಬಿಟ್ಟವಾದಕ್ಕಿನ ಎಟ್ಟ ನೆನೆಸಿರು ಅಟ್ಟ ಐತಿ ಬಾರೋಲೆ ಕುಟದ ಮರೆಯಕಂತ ಕಟ್ಟಿಸಿ ಇಟ್ಟಾರ ನಮಗಾಗಿ ಗೋರ್ಮೆಂಟ್ ಬಾರಲೆ ಸೂರ್ಯನ ಪ್ರಕಾಶ ಸರಿ ಬೆಳಕು ಈ ಭೂಮಿಗೆ ಎತ್ತರಸದಿದ್ದರೆ ಎಲ್ಲಿದೆ ಈ ಭೂಮಂಡಲಕ್ಕೆ ದಯಾನಂದ ನನ್ನ ಕೋಪವೆಂಬ ಕ್ರೋಧಾಗ್ನಿಯ ಕೆಂಡದಲ್ಲಿ ಬೆಂದು ಹೋಗಬೇಕಾದ ನೀನು ಕೋರೋಳ ಸರ್ಪದಂತೆ ಬುಸುಗುಡುತ್ತಿರುವಿಯಾ ನನ್ನ ಹೆಸರಿಗೆ ಮಸಿ ಬಳೆದು ಅನೇಕ ಬಡವರಿಗೆ ನಾ ಬಯಸಿದ ಜಾಗೆಯಲ್ಲಿ ಸ್ವಂತ ನಿನ್ನ ಹಣ ಕೊಟ್ಟು ಅನೇಕ ಕಿರಾಣಿ ಬಟ್ಟೆ ಹಾಕಿಸಿ ಹೋದ್ರೆ ಮನೆ ಕಟ್ಟಿಸಿ ಓ ಗೌಡನ ಹೆಸರಿನಲ್ಲಿ ನಗರವೆಂದು ಹೆಸರಿಡುತ್ತಿರುವಿಯಾ ಪಾಪಿ ಅದರ ಸೇನಿನ ತೋಲೆ ಸಹಿಸಿಕೊಳ್ಳಲಾರೆ ನಿನ್ನ ಕೋಮಲ ದೇಹದ ಕೃತಿಗೆ ನನ್ನ ಸೇಡೆಂಬ ಕೆಂಡದಿಂದ ಬೆಂಕಿ ಹಚ್ಚಿ ನಿನ್ನ ಬೂದಿಯನ್ನು ಸುಣ್ಣದ ಬಣ್ಣ ಮಾಡಿ ನಗರವೆಂದು ಬೆಳಗುವ ಎಲ್ಲ ಭಂಗ ಬಂಗಲೆಗಳಿಗೂ ಬೆಂಕಿ ಹಚ್ಚಿ ಅತಿ ಶೀಘ್ರದಲ್ಲಿ ನಾನೇ ಈ ನಗರಕ್ಕೆ ನಾಯಕ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಪ್ರಕಾಶ್ ಗೌಡನೇ ಅಲ್ಲ. ದೇವಾ ದಯವೇ ಧರ್ಮದ ಮೂಲವಯ್ಯ ಎಂದು ನಂಬಿ
ನನ್ನ ಎಂದಿನ ಬೆನ್ನಿಗೆ ಬೆಕ್ಕವನಾಗಿ ನಿಂತ ವಹಿಸುವಾಗ ನಂಬಿಕೆ ಈ ಜೀವನದ ನಂಬಿಕೆಯೊಂದು ಕಾರಣವಿಲ್ಲ ದೇವರಿಗೆ ಸೇರಿದ ಮಕ್ಕಳ ನಾನು ಕೂಡ ಇಂದು ನಮ್ಮ ಮಾಮನ ಆಸೆ ಪಾಲಿಸಬೇಕಿಲ್ಲ. ಲಕ್ಷ್ಮಿಯಾದ 2 ಲಕ್ಷ ರೂಪಾಯಿ ಹಣ ನನ್ನ ಅಣಿಯಂದ್ರೆ ಶಾಲೆ ನೌಕರಿಗಾಗದೆ ಯಾರೋ ಕಿಸಕ್ಕಳ್ಳರ ಪಾಲಾಗಿ ಹೋಗಿದೆಯಪ್ಪ. ಕಿಸಕ್ಕಳ್ಳರ ಪಾಲಾಗಿ ಈಗ ತಾನೇ ಎಂದು ಬಂದು ಅದಕ್ಕೊಡು ಭಾವ ಎಂದು ಹೇಳಿ ನಾ ಏನೆಂದು ಹೇಳಿಯಪ್ಪ, ಏನೆಂದು ಹೇಳಿ ಏನಾಗಿದೆ ನನಗೆ? 3 ದಿವಸವಾಯ್ತು ಅನ್ನ ನೀರಲ್ಲಿ ಈ ರೀತಿ ಚಿಂತಿಸ್ತಾ ಇದ್ದೀವಲ್ಲ. ಬನ್ನಿ ಮೊದಲು ಕಾಫಿ ಕುಡಿಯಿರಿ, ಆಮೇಲೆ ಏನಾಯ್ತಂತ ಹೇಳಿ ನನಗೆ. ನಿನಗೆ ಏನೆಂದು ಹೇಳಿ ಗೌರಿ, ಏನೆಂದು ಹೇಳಿ? ನನ್ನ ಮುಂದೆ ಏನಂತ ನೋವಿದೆ ನಿಮ್ಮಲ್ಲಿ. ನೀವೀಗ ಅದನ್ನು ಹೇಳ್ದೆ ಹೋದ್ರೆ ನನ್ನ ಮೇಲೆ ಆಣೆ ಆಗಿದೆ ಈಗ ನಿಮ್ಗೆ. ಗೌರಿ ನನ್ನ ಹಳ್ಳಿಯಂದಿರ ಶಾಲೆ ನೌಕರಿ ನನ್ನ ಹೆಸರಿನಿಂದ 4 ಎಕರೆ ಹೊಲವನ್ನು ಮಾಡಿ 2 ಲಕ್ಷ ಹಣ ತಂದಿದ್ದೆ ಗೌರಿ. ಈಗ ನನ್ನ ಹಳ್ಳಿಯಂದಿರ ನೌಕರಿಗಾಗದೆ ಹಣ ಕಿಸಕ್ಕಳ್ಳರ ಪಾಲಾಗಿ ಹೋಗಿದೆ ಗೌರಿ, ಕಿಸಕ್ಕಳ್ಳರ ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ದಾನ ಧರ್ಮ ಮಾಡಿ ಕೀರ್ತಿ ಪವಿತ್ರವಾದ ಹೆಮ್ಮಣತೆಂದಲ್ಲಿ 2 ಲಕ್ಷಣ ಕಳವಾಗಿದ್ಯಾ? ಅಯ್ಯೋ ದೇವರೇ, ಈ ಮಾತು ನನ್ನ ಕಿವಿಯಾರೆ ಕೇಳಲಾರಿದ್ದಾನೆ. ಈ ಸತ್ಯದ ಮನೆಯಲ್ಲಿ ಸತ್ವ ಪರೀಕ್ಷೆ ನೀನೆ. ಗೌರಿ ಜೋರಾಗಿ ಅಕ್ಕಪಕ್ಕದ ಮನೆಯವರಿಗೆ ಈ ವಿಷಯ ನನ್ನ ಮಾಮನ ಆಸೆ ಪಾಲಿಸುವುದಕ್ಕೆ 2 ಲಕ್ಷ ಹಣ ಅಲ್ಲ ಗೌರಿ, ಬೇಕಾದ್ರೆ 10 ಲಕ್ಷ ಹಣವನ್ನು. ಆದರೆ ಈ ವಿಷಯವನ್ನು ನನ್ನ ಅಳಿಯಂದರಿಗೆ ಮನಸ್ಸಿಗೆ ನೋವು ಮಾಡಬೇಡ ಗೌರಿ, ಮನಸ್ಸಿಗೆ ನೋವು ಮಾಡಬೇಡ. ಸ್ವಂತ ಮಕ್ಕಳ ಹಾಗೆ ಕೈ ತುತ್ತುಣಿಸಿ ಬೆಳೆಸಿದ ನನ್ನ ತಮ್ಮನಿಗೆ ವಿಷಯ ತಿಳಿಸಿದ್ದ.
ಗೌರಿ, MD ಕೋರ್ಸಿಗೆ ಸತ್ಯಾನಂದನಿಗೆ ಹಣ ಕೊಡುತ್ತೀನೆಂದು ಹೇಳಿದ್ದೆ. ನಾನು ಬೇಗನೆ ಹೋಗಿ ಯಾರ ಕೈ ಕಾಲು ಬಿದ್ದಾದರೂ ಹಣವನ್ನು ಧಾರಾಳವಾಗಿ ಸತ್ಯಾನಂದ MD ಕೋರ್ಸು ಧಾರಾಳವಾಗಿ ಮುಗಿಯುವುದು. ಸ್ವಾಮಿ, ಈಗಲೇ ಸದ್ಯ 2 ಲಕ್ಷ ದೊರೆಯಲು ಸಾಧ್ಯವೇ? ಅಕ್ಕ, ಮಾವ ಹೇಗೆ ಹೀಗೆ ಮೌನವಾಗಿ ನಿಂತಿದ್ದೀರಿ? ಈಗ ಬಂದೇನಪ್ಪ. ನಿನ್ನ MD ಕೋರ್ಸ್ಗೆ ಹಣ ಕಳಿಸಬೇಕೆನ್ನುವುದು ಮನೆಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟಾಯಿತಪ್ಪ. ನೀನು ಮರಳಿ ಹೋಗುವುದರೊಳಗಾಗಿ ನಿನಗೆ ಹಣವನ್ನು ಕೊಡುತ್ತೇನಪ್ಪ. ನಿನ್ನ MD ಕೋರ್ಸು ಧಾರಾಳವಾಗಿ ಮುಗಿಯಲಿ. ಹಣ ಕಳಿಸುತ್ತೇನೆಂದು ಹೇಳುತ್ತಲೇ ನಾಳೆ ಕೊನೆ ತಾರೀಕು ಆಗಿದೆ. ನಿಮಗೆ ನನ್ನನ್ನು ಓದಿಸುವ ಇಷ್ಟವಿಲ್ಲದಿದ್ದರೆ ನನಗೆ ಈಗಲೇ ಹೇಳಿದ್ರಿ. ನಾನು ನಿಮ್ಮ ಜೊತೆ ಬಂದು ಒಕ್ಕಲ್ತನ ಮಾಡ್ತೀನಿ. ಸತ್ಯಾನಂದ, ಕ್ಷಮಿಸಿಬಿಡಪ್ಪ ನನ್ನನ್ನು. ನಿನ್ನ ಒಬ್ಬ ದೊಡ್ಡ ಡಾಕ್ಟರ್ ಮಾಡಬೇಕು. ಸತ್ಯಾನಂದ ದಯಾನಂದ ಒಬ್ಬ ಉನ್ನತ ಅಧಿಕಾರಿ ಆಗಬೇಕು. ನಿಮ್ಮ ದೊಡ್ಡ ಉದ್ಯೋಗವನ್ನು ಕಂಡು ನಾವು ನಿಮ್ಮಕ್ಕ ಕಣ್ ತುಂಬಿ ನಗಬೇಕು. ಇದೇ ನಮ್ಮ ಆಸೆಯಪ್ಪ. ನಮ್ಮ ಮಾಮನ ಆಜ್ಞೆಯಂತೆ ನೀವು ನಮ್ಮ ಮಾಮನ ಆಜ್ಞೆಯಂತೆ ಇದೇ ಉತ್ತಮರ ಮನೆತನ ಬಂದು 4 ದಿನ ತೆರಳು ಮಾಡಿ ತೋಟು ಹಾಗೆ ಇರಬೇಕಪ್ಪ. ಈ ಮಾತ ನೀವು ನೆನೆಸಿಕೊಟ್ಟಿರಿ ಎಂದಪ್ಪ, ನೆನೆಸಿಕೊಟ್ಟಿರಿ. ಯಾಕೆ ಸತ್ಯ ಈ ರೀತಿ ಮೌನವಾಗಿ ಕುಳಿತು ಬಿಟ್ಟಿದೆಯಲ್ಲ? ನೀನು ತಿಳಿದಂತೆ ಕಂಡ ಮಾನ್ಯರ ರಕ್ಷಣೆ ಮಾಡೋದು ಯಾವಾಗ? ಈ ಸಮಾಜ ಉದ್ಧಾರ ಮಾಡೋದು ಯಾವಾಗ? ತಂದೆ ಮಾತನ್ನು ಕೀರ್ತಿ ತರೋದು ಯಾವಾಗ? ನಾವಿಬ್ಬರು ನಿನ್ನ ಮೇಲೆ ಆಸೆ ಇಟ್ಟುಕೊಂಡರೆ ನಮ್ಮ ಆಸೆಯನ್ನು ಪೂರೈಸೋದು ಯಾವಾಗ? ಹೇಳು ಸತ್ಯ, ಹೇಳು. ಕ್ಷಮಿಸಿ ಬಿಡಕ್ಕ ನನ್ನನ್ನು. ನಿನ್ನ ಮಾತಿನಲ್ಲಿ ಸತ್ಯಾಂಶವಿದೆ. ದೇವರಂತ ನಮ್ಮ ಮಾವನ ಮಾತನ್ನು ನಾನು ಎಂದೂ ಮುಗಿರುವುದಿಲ್ಲ. ಕ್ಷಮಿಸಿ ಬಿಡಿ ಮಾವನನ್ನು. ನನಗೆ ಅತಿ ಸಂತೋಷವಾಯಿತು ಅಲ್ಲ, ಅತಿ ಸಂತೋಷವಾಯಿತು. ಆದರೆ ಯಾವ ಕಾಲಕ್ಕೂ ನಿಮ್ಮ ಹೋದ ಇಲ್ಲವಾದಪ್ಪ. ಯಾವ ಕಾಲಕ್ಕೂ ಈ ಸಮಾಜದಲ್ಲಿ ನಿಮ್ಮ ತಲೆ ಕೆಳಗಾಗಬಾರ್ದಪ್ಪ. ಎಂತಹ ಕಠಿಣ ಪ್ರಸಂಗ ಬಂದರೂ ಈ ಮನೆ ಕೀರ್ತಿ ಆಕಾಶ ಆರಬೇಕಪ್ಪ. ಅದೇ ನನ್ನ ಆಸೆ. ಹಾಗಾಗಬೇಕಾದರೆ ಈಗ ನಿಮಗ ಖರ್ಚಿಗೆ ಹಣ ಬೇಕು ತಾನೆ? ಅಳಿಯ, ಪ್ರೀತಿಯಿಂದ ನಿಮ್ಮ ತಂದೆ ನನಗೆ ಮೆರೆಯಲ್ಲಿ ಹಾಕಿರುವ ಈ ಬಂಗಾರದ ಪೌಚ ಇದೆ. ಇದನ್ನು ಮಾರಿ ನಿಮ್ಮ ಹೋದ ಮುಂದುವರಿಸಿರಪ್ಪ. ನಿಮ್ಮ ಕೆಲಸ ಮಾಡಿಬಿಟ್ಟೆ. ನಾನೇನಿಂದ ನಿನ್ನ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯಬೇಕಾಗಿದೆ. ನನಗೆ ಆಶೀರ್ವದಿಸುವ ನಿನ್ನ ಕೈಗಳು ಇದು ನನ್ನ ಕಾಲಿಡಿದೆ. ನಾನಿನ್ನು ಜೀವದಿಂದಿರಬೇಕ. ಅಳಬೇಡ ಸತ್ಯ, ಅಳಬೇಡ. ಯಾವ ಕಾಲಕ್ಕೆ ಯಾವ ಸಂದರ್ಭಕ್ಕೆ ಏನಾಗ್ಬೇಕೋ ಅದಾಗಿತ್ತು. ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ. ಪವಿತ್ರವಾದ ನಿಮ್ಮ ಕೈಗಳಿಂದ ಉಂಡು ಬೆಳೆದು ಈಗ ಅದೇ ಕೈಗಳಿಂದ ನನ್ನ ಕಾಲಿಡಿಸಿಕೊಂಡು ನಾನಾಡುವ ದೊರೆ ನಾನಾದರೆ ಅವನು ಪುಣ್ಯ ಹೊತ್ತದಾಗಬಹುದು.
ನನಗೆ ಅರ್ಥವಾಗುತ್ತದೆ. ನಿಮ್ಮೆಲ್ಲರ ದುಃಖಕ್ಕೆ ಕಾರಣ ನಾನೇ. ಕ್ಷಮಿಸಿ ಬಿಡಿ ನನ್ನನ್ನು. ಅಂದರೆ ನೀವು ನಮಗಾಗಿ ತಂದಿಟ್ಟ 2 ಲಕ್ಷ ರೂಪಾಯಿಯನ್ನು ನಾನೇ ತೆಗೆದುಕೊಂಡಿದ್ದೇನೆ. ದಯಾನಂದ, ಮನುಷ್ಯತನೆ ಮಾರಿಕೊಂಡ ನೀನು ನಿನ್ನ ಘನತೆ ಗೌರವಕ್ಕಿಷ್ಟು ಬೆಂಕಿ ಹಾಕ. ಎಂತ ಏಕನ್ನು ಹಾಕಿರಿ ಗೌರಿ. ಚಿಕ್ಕ ವಯಸ್ಸಿನವರು ತಿನಿಸಿ ಉಳಿಸಿ ಭಕ್ತವನನ್ನಾಗಿ ಮಾಡಿದ ನೀನೇ ನೀನೇ ಈ ರೀತಿ ಹೊಡೆಯುವುದೇ ಇವನನ್ನು. ಮಾಮ, ಪರಿಸ್ಥಿತಿಗೆ ಅನುಗುಣವಾಗಿ ಆ ಹಣವನ್ನು ಒಯ್ದು ಆ ಬಾಬಾನಗರ ಬಡ ಜನತೆಗೆ ಕೊಟ್ಟು 1000 ಜನರಿಗೆ ಉದ್ಯೋಗ ಕೊಡಿಸಿದ್ದೇನೆ ಮಾಮ. ಶಬಾಷ್ ದಯಾನಂದ, ಶಬಾಷ್. ಈ 7 ಲಕ್ಷ ಹಣ ಅಲ್ಲಪ್ಪ, ಇನ್ನು 10 ಲಕ್ಷ ಹಣ ಹೋದರೂ ಚಿಂತೆ ಇಲ್ಲ. ಈ ಮಂಡ್ಯ ಕೀರ್ತಿನ ಬೇಯಿಸಿದಲ್ಲಪ್ಪ, ಅದೇ ನಮಗೆ ಸಂತೋಷ. ಅಷ್ಟೇ ಅಲ್ಲ ಮಾಮ, ತಮ್ಮನ ವಿದ್ಯಾಭ್ಯಾಸಕ್ಕೆ ದೇವರಿದ್ದಾನೆ. ತಮ್ಮನಿಗೆ MD ಸೀಟು ಫ್ರೀ ಸಿಕ್ಕಿದೆ ಅಂತ ಲೆಟರ್ ಕೂಡ ಬಂದಿದೆ. ಬಹಳ ಸಂತೋಷವಾಯಿತು ಅಲಿಮಯ್ಯ. ನೀನು ಮಾಡಿದ ಪುಣ್ಯ ಕಾರ್ಯವನ್ನು ನೋಡಿ ಆ ಭಗವಂತನೇ ದಯಪಾಲಿಸಿಕೊಟ್ಟ ನೌಕರಿ. ಸತ್ಯಾನಂದ ಡಾಕ್ಟರ್ ಅದೇ ಬಿಟ್ಟ. ಮಾಮ, ಇದನ್ನೆಲ್ಲ ಕುಲಂಕುಷವಾಗಿ ಬಾಬಾ ಗೌಡ್ರೆ ಅರ್ಥೈಸಿಕೊಂಡು ತಮ್ಮನ ಓದಿಗೆಂದು 1 ಲಕ್ಷ ರೂಪಾಯಿ ಹಣದ ಚೆಕ್ ಅನ್ನು ಕೊಟ್ಟಿದ್ದಾರೆ. ತೆಗೆದುಕೊಳ್ಳಿ ಮಾವ. ಇದು ಆಗಲೇ ಅಕ್ಕ ಹೇಳಿದ ಹಾಗೆ ಸತ್ಯವಂತರ ಮನೆಯಲ್ಲಿ ಸತ್ವ ಪರೀಕ್ಷೆಯೇ ನಿಜ. ಇದಕ್ಕೆಲ್ಲ ಕಾರಣ ಕಲ್ಮೇಶ್ವರ ಅಜ್ಜನೆ. ಒಟ್ಟಾರೆ ಎಲ್ಲ ಕಾರ್ಯವು ಸುಲಲಿತವಾಗಿ ನಡೆಯಿತು. ಈ ಹಂಚದ ವನದಲ್ಲಿ ಹಾಡಿರೋ ಒಂದು ಗೀತೆ. ನಕ್ಷತ್ರ ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡಿ.